ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. SLC ಪೂರ್ವಸಿದ್ಧ ಪರೀಕ್ಷೆ 3ನ್ನು ಯಾರೆಲ್ಲ ಬರ್ತಿದ್ದಾರಾ, ನಿಮ್ಮ ಸಮಯ ಬದಲಾವಣೆ ಮಾಡಿದ್ದಾರೆ, ವೇಳಾಪಟ್ಟಿ ಬದಲಾವಣೆ ಮಾಡಿದ್ದಾರೆ, ಏನೇನು ಬದಲಾವಣೆ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. SLC ಪೂರ್ವಸಿದ್ಧ ಪರೀಕ್ಷೆ ಎಲ್ಲ ಬರ್ತಾ ಇದ್ದಾರಾ, ಕೊನೆವರೆಗೆ ನೋಡಲೇಬೇಕು. ಬನ್ನಿ ನೀವು ಚೆನ್ನಾಗಿ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಇಲ್ಲ ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು SLC ಅನ್ವಲಿಸ ಮುಗಿಯುವವರೆಗೆ ಅಥವಾ ಪೂರೈಸಿದ ಪರೀಕ್ಷೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬಂದಿರುವಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಎಲ್ಲ ಕಡೆ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದಾರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದನಿಗೆ SLC ಅಲ್ಲಿ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ವಿಷಯ ದಿನಾಂಕ 28/2/2026 ನಡೆಯುವ SLC 3ನೇ ಪೂರ್ವಸಿದ್ಧ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಸಮಯ ಬದಲಾವಣೆ ಮಾಡಿರೋ ಬಗ್ಗೆ. ಇನ್ನೇನು ಫೆಬ್ರವರಿ 23ರಿಂದ ಒಂದು ಪೂರ್ವಸಿದ್ಧ ಪರೀಕ್ಷೆ 3 ಸ್ಟಾರ್ಟ್ ಆಗ್ತವೆ. 28ನೇ ತಾರೀಕು ಏನಿದೆ ಸಮಾಜ ವಿಜ್ಞಾನದ ವಿಷಯದ ಪರೀಕ್ಷೆ ಇದೆ. ಆ ಪರೀಕ್ಷೆಯ ವೇಳಾಪಟ್ಟಿ ಬದಲಾವಣೆ ಮಾಡಿದ್ದಾರೆ, ಸಮಯ ಬದಲಾವಣೆ ಮಾಡಿದ್ದಾರೆ. ನೋಡ್ತಾ ಹೋಗೋಣ. 2026ನೇ ಸಾಲಿನ SLC ಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ 3ನೇ ಪೂರ್ವಸಿದ್ಧ ಪರೀಕ್ಷೆಯನ್ನು ದಿನಾಂಕ 23/2/2026 ನಡೆಸಲು ಈಗಾಗಲೇ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಈಗಾಗಲೇ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನಿಮ್ಮ ಪರೀಕ್ಷೆಗಳು 23/2/2026 ಸ್ಟಾರ್ಟ್ ಆಗ್ತವೆ, ಅಂದರೆ ಫೆಬ್ರವರಿ 23ರಿಂದ ಪ್ರಾರಂಭ ಆಗ್ತವೆ. ಆದರೆ ದಿನಾಂಕ 28/2/2026 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ, ಅವತ್ತೇನಿದೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಸದರಿ ದಿನದಂದು ನಡೆಯುವ SLC ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಸಮಯವನ್ನು ಬೆಳಗ್ಗೆ 10ರ ಬದಲಾಗಿ ಅಪರಾಹ್ನ ಅಥವಾ ಮಧ್ಯಾಹ್ನ 2 ಗಂಟೆಯಿಂದ ನಡೆಸುವಂತೆ ಈ ಮೂಲಕ ಸೂಚಿಸಿದೆ. ಅವತ್ತು ಸಮಾಜ ವಿಜ್ಞಾನದ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಇರ್ತದೆ. ಅರ್ಥ ಆಯ್ತಾ? 2 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಯಾಕಂದರೆ ಅವತ್ತು ಸೆಕೆಂಡ್ PUC ಅವರ ವಾರ್ಷಿಕ ಪರೀಕ್ಷೆ ಇದೆ. ಅರ್ಥ ಆಯ್ತಾ? ಆದ್ದರಿಂದ ಮಧ್ಯಾಹ್ನ ಅಥವಾ ಅಪರಾಹ್ನ 2 ಗಂಟೆಗೆ ನಿಮ್ಮೊಂದು ಪರೀಕ್ಷೆ ಪ್ರಾರಂಭ ಆಗ್ತದೆ. ಇದು ಗೊತ್ತಿರಬೇಕು ನಿಮಗೆ. ಅವತ್ತು ಮುಂಜಾನೆ ಪರೀಕ್ಷೆ ಇಲ್ಲ. ಅರ್ಥ ಆಯ್ತಾ? ಮಧ್ಯಾಹ್ನ ಪರೀಕ್ಷೆ ಇದೆ. ಸದರಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅದೇ ದಿನ ಮಧ್ಯಾಹ್ನ 12:30ಕ್ಕೆ ಮಂಡಳಿಯಿಂದ ಶಾಲಾ ಲಾಗಿನ್ಗೆ ಅಪ್ಲೋಡ್ ಮಾಡಲಾಗುವುದು. ಶಾಲಾ ಲಾಗಿನ್ನಲ್ಲಿ ಡೌನ್ಲೋಡ್ ಮಾಡಿ ಮುದ್ರಿಸಿಕೊಂಡು ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸುವುದು. ಉಳಿದಂತೆ ಇನ್ನುಳಿದ ವಿಷಯಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅವತ್ತು ಏನು ಮಾಡ್ತಾರೆ ಅವರು, ಮಧ್ಯಾಹ್ನ 12:30ಕ್ಕೆ ಮಂಡಳಿಯಿಂದ ಕ್ವಶನ್ ಪೇಪರ್ ನಿಮ್ಮ ಶಾಲೆಗೆ ಬರ್ತದೆ. ಅರ್ಥ ಆಯ್ತಾ? ನಿಮ್ಮ ಪರೀಕ್ಷೆ 2 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಇದು ಗೊತ್ತಿರಬೇಕು. ಇನ್ನುಳಿದ ವಿಷಯಗಳು ಯಾವುದೇ ಬದಲಾವಣೆ ಇಲ್ಲ. ಏನೇನು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅದೇ ಟೈಮ್ ಟೇಬಲಲ್ಲಿ ಅದೇ ಡೇಟಿಗೆ ಎಕ್ಸಾಮ್ ನಡೀತದೆ. ಅರ್ಥ ಆಯ್ತಾ? ಕೇವಲ ಸಮಾಜ ವಿಜ್ಞಾನ ವಿಷಯದಲ್ಲಿ ಬದಲಾವಣೆ ಆಗಿದೆ. ಏನು ಬದಲಾವಣೆ ತುಂಬಾ ಇಲ್ಲ. ಮಧ್ಯಾಹ್ನ 2 ಗಂಟೆಯಿಂದ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅರ್ಥ ಆಯ್ತಾ? ಅದೇ ಡೇಟಿಗೆ ಎಕ್ಸಾಮ್ ಆಗ್ತದೆ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ ಪರೀಕ್ಷೆ ಪ್ರಾರಂಭ ಆಗ್ತದೆ. ಯಾಕೆ? ಅವತ್ತು ಸೆಕೆಂಡ್ PUC ಅವರ ಪರೀಕ್ಷೆ ಇರೋದ್ರಿಂದ ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಇರ್ತದೆ. ಅರ್ಥ ಆಯ್ತು ಅನ್ಕೋತೀನಿ. ಈ ವಿಷಯವನ್ನು ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಸೂಚನಾ ಫಲಕದಲ್ಲಿ ಪ್ರಕಟಿಸಲು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕುರಿತು ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಅವರು ಕ್ರಮ ವಹಿಸಲು ತಿಳಿಸಿದೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸಮಾಜ ವಿಜ್ಞಾನ ವಿಷಯದಲ್ಲಿ ಬದಲಾವಣೆ ಮಾಡಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಬೆಳಗ್ಗೆ ಇರೋ ಪೇಪರು ಮಧ್ಯಾಹ್ನ ಇರ್ತದೆ ಅಷ್ಟೇ. ಎಷ್ಟನೇ ತಾರೀಕು? 28ನೇ ತಾರೀಕು ಮಧ್ಯಾಹ್ನ ಇರ್ತದೆ ಪರೀಕ್ಷೆ. ಇದು ಗೊತ್ತಿರಬೇಕು. ನಿಮ್ಮ ಫ್ರೆಂಡ್ಸ್ಗಳು ಹೇಳಿ ಅಥವಾ ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟು ಅಪ್ಡೇಟು ಈಗಾಗಲೇ ಚಾನಲ್ ನಮಗೆ ಹಾಕಿರ್ತೀನಿ. ನಿಮ್ಮೊಂದು ಪೂರೈಸಿದ ಪರೀಕ್ಷೆ 3ಕ್ಕೆ ಎಲ್ಲ ಪಾಸಿಂಗ್ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷ್ ಎಲ್ಲ ಕೂಡ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಸೊ ಆಲ್ ದ ಬೆಸ್ಟ್.